ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸ್ಯಾಂಟೆಗೆ ಸ್ವಾಗತ. ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡುತ್ತಿರುವ ಒಬ್ಸೆಷನ್ ಸಿನಿಮಾವನ್ನು ಇಂದು ನೋಡಿದೆ. ಟ್ರೇಲರ್ ನೋಡಿದಾಗಲೇ ಈ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಸಿನಿಮಾ ನೋಡಿದ ನಂತರ ಹೇಳಬೇಕಂದ್ರೆ ಇದು ಸಾಮಾನ್ಯ ಹಾರರ್ ಸಿನಿಮಾ ಅಲ್ಲ, ಒಂದು ವಿಭಿನ್ನ ಅನುಭವ ನೀಡುವ ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್. ನಿರ್ದೇಶಕರು ಆರಂಭದಿಂದಲೇ ಪ್ರೇಕ್ಷಕರನ್ನು ಕಥೆಯೊಳಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲಾರ್ಧದಲ್ಲಿ ಪಾತ್ರಗಳು ಮತ್ತು ಅವರ ನಡುವಿನ ಸಂಬಂಧವನ್ನು ಚೆನ್ನಾಗಿ ಕಟ್ಟಿಕೊಡಲಾಗುತ್ತದೆ. ಎರಡನೇ ಭಾಗಕ್ಕೆ ಬಂದ ಮೇಲೆ ಸಿನಿಮಾದ ತೀವ್ರತೆ ಹೆಚ್ಚಾಗುತ್ತದೆ. ಮುಂದೆ ಏನಾಗಬಹುದು ಎಂಬ ಕುತೂಹಲ ನಿರಂತರವಾಗಿ ಉಳಿಯುತ್ತದೆ. ಜಂಪ್ಸ್ಕೇರ್ಗಳಿಗಿಂತ ಹೆಚ್ಚಾಗಿ ವಾತಾವರಣ ಮತ್ತು ಪಾತ್ರಗಳ ವರ್ತನೆಯ ಮೂಲಕ ಭಯವನ್ನು ಸೃಷ್ಟಿಸುವ ಪ್ರಯತ್ನ ಇಲ್ಲಿ ಕಾಣಿಸುತ್ತದೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಎಂದರೆ ವಿಷಕಾರಿ ಸಂಬಂಧವನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ತೋರಿಸಿರುವ ವಿಧಾನ. ಇದೇ ಅಂಶ ಸಿನಿಮಾವನ್ನು ಹೆಚ್ಚು ಎಂಗೇಜಿಂಗ್ ಆಗಿ ಮಾಡುತ್ತದೆ. ತಾಂತ್ರಿಕವಾಗಿ ಸಿನಿಮಾ ಉತ್ತಮ ಮಟ್ಟದಲ್ಲಿದೆ. ಸೌಂಡ್ ಡಿಸೈನ್, ಹಿನ್ನೆಲೆ ಸಂಗೀತ, ಸಿನಿಮಾಟೋಗ್ರಫಿ ಹಾಗೂ ಕಲರ್ ಗ್ರೇಡಿಂಗ್ ಸಿನಿಮಾದ ಡಾರ್ಕ್ ಮೂಡ್ಗೆ ಚೆನ್ನಾಗಿ ಹೊಂದಿಕೊಂಡಿವೆ. ನಟನೆಯ ವಿಚಾರಕ್ಕೆ ಬಂದರೆ ಪ್ರಮುಖ ಕಲಾವಿದರು ತಮ್ಮ ಪಾತ್ರಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಾರೆ. ವಿಶೇಷವಾಗಿ ನಾಯಕಿ ಪಾತ್ರದ ಅಭಿನಯ ಗಮನ ಸೆಳೆಯುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಒಬ್ಸೆಷನ್ ನಿಧಾನವಾಗಿ ಆರಂಭವಾಗಿ ಕೊನೆಯಲ್ಲಿ ಗಟ್ಟಿಯಾದ ಅನುಭವ ನೀಡುವ ಸೈಕಲಾಜಿಕಲ್ ಹಾರರ್ ಸಿನಿಮಾ. ಹಾರರ್ ಮತ್ತು ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರು ಒಮ್ಮೆ ನೋಡಬಹುದಾದ ಸಿನಿಮಾ ಇದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಸಿನಿಮಾ ಸಾಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು